ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಾಗಿಯಿಂದ ಲಡ್ಡು ಮಾಡ್ಬೋದು ಅಂತ ನಿಮಗೆ ಗೊತ್ತಿದೆಯಾ? ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರಾಗಿ ಲಡ್ಡು. ಇದು ಆರೋಗ್ಯವಾಗಿರುತ್ತೆ, ಜೊತೆಗೆ ಬೇಗನೆ ಪ್ರಿಪೇರ್ ಆಗಿಬಿಡುತ್ತೆ. ಮತ್ತು ತಿಂತಾ ಇದ್ದರೆ ನೀವು ರಾಗಿಯಿಂದ ಮಾಡಿದಿರೋ ಸ್ವೀಟ್ ತಿಂತಾ ಇರೋ ಥರ ಅನಿಸಲ್ಲ. ಯಾವುದೋ ಒಂದು ಸ್ಪೆಷಲ್ ಸ್ವೀಟ್ ತಿಂತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಈ ಒಂದು ಸ್ಪೆಷಲ್ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ 1 ಕಪ್ ರಾಗಿ ಹಿಟ್ಟು ಮತ್ತು 1 ಕಪ್ಪು ಉಪ್ಪಿಟ್ಟು ರವೆ ಅಥವಾ ಮೀಡಿಯಮ್ ರವೆಯನ್ನು ಹಾಕ್ಕೊಂಡು ಅದಕ್ಕೆ 1-2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸ್ವೀಟ್ ತುಂಬ ಚೆನ್ನಾಗಾಗತ್ತೆ. ಒಂದು 10 ಮಿನಿಟ್ಸು ರಾಗಿ ಮತ್ತು ರವೆ ತುಪ್ಪದಲ್ಲಿ ಫ್ರೈ ಆದ ನಂತರ ಬೆಲ್ಲವನ್ನು ಹಾಕ್ಕೋಬೇಕು. ಬೆಲ್ಲ ಪೌಡರ್ ಮಾಡಿ ಅದನ್ನು ರಾಗಿ ಮತ್ತು ರವೆ ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರ, ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರ ಅದೇ ಅಳತೆಯಲ್ಲಿ ಬೆಲ್ಲ ತೊಗೊಂಡ್ರೆ ಸ್ವೀಟು ಮೈಲ್ಡಾಗಿರುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ 1.5 ಕಪ್ ಆದರೂ ತೊಗೋಬೋದು. ಇದು ಫ್ರಿಜ್ಜಲ್ಲಿದ್ದಿದ್ದ ಬೆಲ್ಲ ಆಗ ತಕ್ಷಣಕ್ಕೆ ತೊಗೊಂಡು ಗ್ರೈಂಡ್ ಮಾಡಿದ್ದಕ್ಕೆ ಸ್ವಲ್ಪ ಮೆತ್ತ ಆಗಿದೆ. ಬಟ್ ಈ ಒಂದು ಬಿಸಿ ರಾಗಿ ಮತ್ತು ರವೆಯಲ್ಲಿ ಅದನ್ನು ಫ್ರೈ ಮಾಡ್ತಾ ಅದು ಮೆಲ್ಟ್ ಆಗ್ತಾ ಬಂತು. ಸೊ ಅದಕ್ಕೆ ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಬಟ್ ನೀವು ಪೌಡ್ರು ಬೆಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬೆಲ್ಲದಲ್ಲಿ ಸ್ವೀಟ್ ಯಾವುದೇ ಮಾಡಿದ್ರೂ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸಹ ಅಷ್ಟೇ ಚೆನ್ನಾಗಾಗತ್ತೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಏನಕ್ಕೆ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಬೆಲ್ಲ ಸ್ವಲ್ಪ ಮೆತ್ತಗಿತ್ತಲ್ಲ ಫ್ರಿಜ್ಜಿಂದ ತೆಗೆದು ಗ್ರೈಂಡ್ ಮಾಡ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಅದರಲ್ಲೇ ಫ್ರೈ ಮಾಡಿದ್ರೆ ಅದ್ರ ಜೊತೆ ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು ಫ್ರೈ ಮಾಡ್ತಾ ಇರೋದು. ಬೆಲ್ಲದ ಪೌಡರ್ ಆದರೆ ನೀವು ಬಾಣಲಿಯನ್ನು ಒಲೆಯಿಂದ ಅಥವಾ ಸ್ಟೌವಿಂದ ತೆಗೆದಿಟ್ಬಿಟ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಂಡು ನೀವು ಮಿಕ್ಸಿಂಗಿಗೆ ರೆಡಿ ಮಾಡ್ಕೋಬೋದು. ನಾನು ಫ್ರೈ ಮಾಡೋ ಟೈಮಲ್ಲೇ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಂಡೆ. ಅಂದರೆ ರಾ ಮಿಲ್ಕ್ ಅಂತ ಹೇಳ್ಬೋದು. ಮಾಮೂಲಿ ಕಾಯಿಸೋಕ್ಕಿಂತ ಮುಂಚೆ ಇರೋ ಮಿಲ್ಕು ಅಥವಾ ಬೆಚ್ಚಗೆ ಕಾಯಿಸ್ಕೊಂಡಿರೋ ಮಿಲ್ಕನ್ನು ಹಾಕ್ಕೊಂಡು ಮತ್ತು ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಹೊತ್ತು 1-2-3 ನಿಮಿಷ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ನಂತರ ಒಂದು ಬೌಲ್ ಅಥವಾ ಬಾಣಲಿಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಪೀಸ್ ಮಾಡಿಕೊಂಡು ಮತ್ತು ದ್ರಾಕ್ಷಿ ಎರಡೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡ್ಕೊಂಡು ನಂತರ ಈ ಒಂದು ಡ್ರೈ ಫ್ರೂಟ್ಸ್ನ ಅಥವಾ ಗೋಡಂಬಿ ದ್ರಾಕ್ಷಿಯನ್ನು ಆಲ್ರೆಡಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತಹ ಪೌಡರ್ಗೆ ಆ್ಯಡ್ ಮಾಡ್ಕೋಬೇಕು. ಇದನ್ನು ನೀವು ಆ್ಯಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ. ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ದ್ರಾಕ್ಷಿ ಸಖತ್ತಾಗಿರುತ್ತೆ. ಆಲ್ರೆಡಿ ಅದರಲ್ಲಿ ಕೊಬ್ಬರಿ ತುರಿ ಮತ್ತು ಹಾಲನ್ನು ಹಾಕ್ಕೊಂಡಿದ್ದೀವಿ, ಕಾಯಿಸ್ತಾನೆ ಇರುವಂತಹ ಹಾಲನ್ನು. ಸೊ ಅದನ್ನು ಏನೇನು ಹಾಕ್ಕೊಂಡಿದ್ದೀವಿ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಹಾಲನ್ನು ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಯಾವ ಥರ ಗೊತ್ತಾಗುತ್ತೆ ಹದವಾಗಿ ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ವಾ ಅಂತ. ಬಂದಿಲ್ಲ ಅಂದರೆ ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು. ಕರೆಕ್ಟಾಗಿ ಉಂಡೆ ಕಟ್ಟಕ್ಕೆ ಬರ್ತಿದೆ ಅಂತ ಅಂದರೆ ಉಂಡೆ ಕಟ್ಟಿ ಸರ್ವ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದು ಸತಿ ತಿಂದು ನೋಡಿದ್ರೆ ಇನ್ನೊಂದು ತಿನ್ನಲೇಬೇಕು ಅಂತ ಅನಿಸುತ್ತೆ. ಅಷ್ಟು ಸ್ಪೆಷಲ್ ಟೇಸ್ಟ್ನ ಈ ಒಂದು ರಾಗಿ ಲಡ್ಡು ಕೊಡುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು.
ನೀವು ಸ್ವೀಟ್ ಜಾಸ್ತಿ ತಿನ್ನೋಂಗಿಲ್ಲ ಅಂತ ಅನ್ನೋರು ಬೇಕಿದ್ದರೆ ಒಂದು ಸ್ವೀಟ್ನ ಆರಾಮಾಗಿ ತಿನ್ಬೋದು, ಹೆಲ್ದಿಯಾಗಿರುತ್ತೆ. ಬೆಲ್ಲ ರಾಗಿ ಎರಡೂ ಸಹ ಹೆಲ್ದಿ ಅಂತಲೇ ಹೇಳ್ಬೋದು. ಡ್ರೈ ಫ್ರೂಟ್ಸು ಇರುತ್ತೆ. ಆರೋಗ್ಯಕರವಾದಂತಹ ರಾಗಿ ಲಡ್ಡು ಸವಿಯಲು ಸಿದ್ಧ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ದಯವಿಟ್ಟು ನನ್ನೆಲ್ಲ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಥ್ಯಾಂಕ್ ಯು ಆಲ್.